ಹಾಯ್ ಹೆಲೋ. ಸೊ ಇವಾಗ ಟೈಮು 4 ಗಂಟೆ. ಸೊ ಇಲ್ಲಿ ನನ್ನ ನಾದಿನಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಇದು ಐಡಿಯಾ ಕೊಟ್ಟಿರೋದು ನನ್ನ ಚೈಲ್ಡ್ ಫ್ರೆಂಡು. ಸೊ ಇಲ್ಲಿದ್ದಾಳೆ ನೋಡಿ. ಸೊ ನಾವು ಇದು ಚೈಲ್ಡಲ್ಲಿ ಆಟ ಆಡ್ತಾ ಇದ್ವಿ. ಸೊ ಅವಳು ಈ ಕವರಿಗೆ ದಾರ ಕಟ್ಬಿಟ್ಟು ಅವ್ರಿಗೆ ಆಟ ಆಡೋಕ್ಕೆ ಕೊಟ್ಟಿದ್ದಾಳೆ. ಸೊ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾವು ಚೈಲ್ಡಲ್ಲಿ ಈ ಥರ ವೆದರ್ ಆಗಿದ್ದರೆ ಆ್ಯಂಡ್ ತುಂಬ ಗಾಳಿ ಬಿಟ್ಟರೆ ನಾವು ಇದೇ ಥರ ಕ್ಯಾರಿ ಬ್ಯಾಗ್ಗೆ ದಾರ ಕಟ್ಬಿಟ್ಟು ಓಡಿ ಹೋಗ್ತಾ ಇದ್ವಿ. ಸೊ ಅದರಲ್ಲಿ ಗಾಳಿ ಇದು ಆಗಿಬಿಟ್ಟು ಫುಲ್ಲು ಮೇಲೆ ಎಗರ್ತಾ ಇರ್ತಿತ್ತು. ಸೊ ಇದು ನನ್ನ ಫ್ರೆಂಡು, ಅವಳು ಚೈಲ್ಡಿಂದ ನನ್ನ ಜೊತೆನೇ ಇರೋದು, ಇಲ್ಲೇ ಇರ್ತಾಳೆ ಊರಲ್ಲೇ. ಸೊ ನಾನಿವಾಗ ಅವ್ರನ್ನ ಆಟ ಆಡೋದು ನೋಡಿ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಸೊ ಇವನು ನೋಡಿ ಇವಾಗಲೇ ಹಾಸ್ಪಿಟಲಿಂದ ಅಡ್ಮಿಟ್ ಆಗಿ ಬಂದಿದ್ದಾನೆ. ಆದರೂ ಇಲ್ಲಿ ಗಾಳಿ ಎಲ್ಲ ಆಟ ಆಡ್ತಾಯಿದ್ದಾನೆ ಬಂದುಬಿಟ್ಟು. ಸೊ ಇಲ್ಲಿ ವೆದರ್ ನೋಡಿಬಿಟ್ಟು ಫುಲ್ಲು ನನಗಂತೂ ಭಯ ಆಗ್ತಾಯಿದೆ, ಅಷ್ಟು ಮಳೆ ಹೇಗೆ ಬರುತ್ತೆ ಅಂತ. ಇವಾಗ ಊರಲ್ಲಿ ನೋಡಿ ಮಳೆ ಬಂದುಬಿಟ್ರೆ ಕರೆಂಟ್ ಎಲ್ಲ ಹೋಗಿಬಿಡುತ್ತೆ. ಸೊ ಅದು ಕೂಡ ಭಯ ನಮಗೆ. ಎಲ್ಲಿ ಹೋಗಿಬಿಟ್ರೆ ಗೋಪಾಲ್ ಅಂತೂ ಮಲಗೋದೇ ಇಲ್ಲ. ಗೋಪಾಲ್ ಅಂತ ಎಲ್ಲ ಮಕ್ಕಳು ಕೂಡ ಮಲ್ಗೋಕ್ಕೆ ಆಗಲ್ಲ, ಶೆಕೆ ಆಗಿಬಿಡುತ್ತೆ. ಸೊ ಇವನು ಇಲ್ಲಿ ಹಸುಗೆ ನೋಡಿ ಅಳ್ತಾ ಇದ್ದ, ನನ್ನ ಬಿಟ್ಬಿಡು ಅಂತ. ಸೊ ಅವನು ಊರಲ್ಲಿರೋ ಹುಡುಗ ಅವನ್ನ ಹಿಡ್ಕೊಂಡೇ ಇದ್ದ. ಸೊ ನೋಡಿ ಹಸುಗೆ ನೋಡಿದರೆ ಸಾಕು, ಅವ್ನಿಗೆ ಏನಾಗುತ್ತೋ ಅದ್ರ ಹಿಂದೆನೇ ಓಡಿ ಹೋಗ್ತಾನೆ. ಅವನಂತೂ ಯಾವುದಕ್ಕೂ ಭಯ ಪಡಲ್ಲ, ನನಗೆ ಭಯ ಆಗ್ಬಿಡುತ್ತೆ. ಸೊ ನೋಡಿ ಆ ಕಡೆ ಹಸು ಬರ್ತಾಯಿದ್ರೆ ಈ ಕಡೆಯಿಂದ ಓಡಿ ಹೋಗ್ತಾ ಇದ್ದ. ಸೊ ಆ ಹುಡುಗ ಹಿಡ್ಕೊಂಡ್ಬಿಟ್ಟ. ಸೊ ಇವಳು ನೋಡಿ ಸ್ಕೂಲಿಂದ ಇವಾಗ ಬರ್ತಾ ಇದ್ದಾಳೆ. 4 ಗಂಟೆ, ಇವಾಗ ಸ್ಕೂಲ್ ಬಿಟ್ಟಿದೆ. ನಾನು ಫೋಟೋ ತೆಗಿತಾ ಇದ್ದೀನಿ ಅಂತ ಫೋಸ್ ಕೊಟ್ಟೋಗ್ಬಿಟ್ಲು. ಸೊ ಇವ್ರು ನೋಡಿ ಬರ್ತಾ ಇರ್ತಾರೆ. ನನ್ನ ಮಗನ ಹಾಲು ಎಲ್ಲಿ ಇಟ್ರು ಬಿಡಲ್ಲ, ಕುಡಿದು ಓಡೋಗ್ಬಿಡ್ತವೆ, ಅಷ್ಟೊಂದು ಇದ್ದಾವೆ ಈ ಬೆಕ್ಕುಗಳು. ಸೊ ಇಲ್ಲಿ ನೋಡಿ ಇವಾಗ ಫೈನಲಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ನನ್ನ ಮಗ ನೋಡಿ ನನ್ನ ಫ್ರೆಂಡ್ನ ನೋಡಿಬಿಟ್ಟು ನಾನು ಅವಳ ಹತ್ರ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ. ಸೊ ಮಳೆ ಬರೋದ್ರಿಂದ, ಮಳೆ ಹತ್ತೈತಲ್ವ, ಅವ್ನು ಹೋಗೋಕ್ಕೆ ಭಯ ಪಡ್ತಿದ್ದ. ಆದರೂ ನೋಡಿ ಫೈನಲಿ ಅಲ್ಲಿ ಹೋಗಿಬಿಟ್ಟ, ಹಠ ಮಾಡಿ ಹೋಗ್ಬಿಟ್ಟ ಅವಳ ಹತ್ರ. ಅವಳು ಜೊತೆ ಇಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾನೆ ಊರಿಗೆ ಹೋಗ್ಬಿಟ್ಟು. ಸೊ ಅವಳ ಜೊತೆನೇ ಇರ್ತಾನೆ. ಅವಳು ಹೇಗೆ ಹೇಳ್ತಾಳೆ ಆ ಥರ ಕೇಳ್ತಾನೆ. ನನ್ನ ಮಾತೇ ಕೇಳಲ್ಲ ಅಷ್ಟೊಂದು, ಅವಳ ಮಾತು ಕೇಳ್ತಾನೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿ ಸುಮ್ಮನೆ ಇರ್ತಾನೆ. ಅಲ್ಲಿ ಹೋಗ್ಬಿಟ್ಟು ಕೂಡ ಅಲ್ಲಿ ಮಳೆ ಹತ್ರ ಓಡಿ ಹೋಗ್ತಾ ಇದ್ದ, ಅವಳು ಹಿಡ್ಕೊಂಡಿದ್ದಾಳೆ. ಸೊ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಡೋರು ಓಪನ್ ಮಾಡ್ತಿದ್ದ. ಸೊ ಅವನು ಮಳೆ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ನೋಡಿ ಇವಾಗ ಮಳೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇವಾಗ ನೋಡಿ ಅವರು ಡ್ಯಾಡಿ, ಅವ್ರ ಕಾಕ ಮತ್ತು ಅವ್ರ ಅತ್ತೆ ಆಡಿರೋದು ಜೋಕಾಲಿದಲ್ಲಿ ಅವನು ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಸಾಂಗ್ ಹಚ್ಚಿದ್ದಾರೆ ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು. ಸೊ ಅದಕ್ಕೆ ಅಲ್ಲಿ ಕುತ್ಕೊಂಡು ಅಲ್ಲಿ ಹೋಗಿಡ್ದು ಆ ಜೋಕಾಲಿ ಬಿಟ್ಟೇ ಇಲ್ಲ, ಅದ್ರ ಮೇಲೇ ಕುತ್ಕೊಂಡಿದ್ದ. ಅದರಿಂದ ಇಳಿತಾನೆ ಇರಲಿಲ್ಲ. ಊಟನೂ ಅದ್ರೊಳಗಡೆ ಕುತ್ಕೊಂಡು ಮಾಡ್ತಾಯಿದ್ದ, ಅಷ್ಟೊಂದು ಅದ್ರ ಜೊತೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿತ್ತು. ಸೊ ಅವ್ರ ತಂಗಿ ಇದ್ದಾಳಲ್ಲ, ಅವಳು ಏನು ತೊಗೊತಾಳೆ ಇವನಿಗೂ ಅದೇ ಬೇಕು, ಇವನು ತೊಗೊಂಡಿರೋದು ಅವಳಿಗೆ ಬೇಕು. ಸೊ ಇಲ್ಲಿ ಅಣ್ಣ ತಂಗಿದು ಈ ಥರ ನಡೆದಿತ್ತು. ಇಬ್ಬರಿಗೆ ಒಂದೇ ಬೇಕು, ಅವಳಿಗೆ ಬೇಕಾಗಿರೋದು ಇವನಿಗೆ ಬೇಕು, ಇವನಿಗೆ ಬೇಕಾಗಿರೋದು ಅವಳಿಗೆ ಬೇಕು. ಸೊ ಅಲ್ಲಿಂದ ಆ ಬ್ರಷ್ ಕವರ್ ಇದೆಯಲ್ಲ ಅದ್ರಿಗೋಸ್ಕರ ಇಬ್ಬರು ಜಗಳ ಆಡ್ತಾಯಿದ್ಲು. ಸೊ ಇವಳು ಎಷ್ಟು ಕ್ಯೂಟಾಗಿದ್ದಾಳೆ, ಅವನು ಏನಾದರೂ ಕೇಳಿಬಿಟ್ರೆ ಪಟ್ಟಂತ ಕೊಟ್ಬಿಡ್ತಾಳೆ. ಜಾಸ್ತಿ ಆರ್ಗ್ಯೂ ಮಾಡೋದೇ ಇಲ್ಲ, ಕೇಳಿದ ತಕ್ಷಣ ಕೊಟ್ಬಿಡ್ತಿದ್ಲು, ಅಷ್ಟು ಕ್ಯೂಟಾಗಿದ್ದಾಳೆ. ತಂಗಿದ್ದಾರೆ ಹಾಗೆ ನೋಡಿ, ಅಣ್ಣ ಆಗಲಿ ತಮ್ಮ ಆಗಲಿ ಕಾಂಪ್ರಮೈಸ್ ಮಾಡಿಬಿಡ್ತಾರೆ, ಅಷ್ಟು ಕ್ಯೂಟಾಗಿರ್ತಾರೆ. ಸೊ ಇದು ನೋಡಿ ಅಣ್ಣ ತಮ್ಮ ಇಬ್ಬರು ಒಂದೇ ಮನೆಯಲ್ಲಿದ್ದಾರೆ, ಬಟ್ ಬೇರೆ ಟೀಮು. ಒಬ್ಬನು ವಿರಾಟ್ ಕೊಹ್ಲಿ ಇದ್ದಾನೆ, ಇನ್ನೊಬ್ಬ ರೋಹಿತ್ ಶರ್ಮಾ ಇದ್ದಾನೆ. ಸೊ ಇಬ್ಬರಲ್ಲಿ ಇದೇ ಫೈಟ್ ಆಗೋದು. ಕ್ರಿಕೆಟ್ ಸ್ಟಾರ್ಟ್ ಆಗಿಬಿಟ್ರೆ ಸಾಕು, ಅಪೋಸಿಟ್ ಇತ್ತಂತೂ ಇವ್ರದ್ದೇ ಫೈಟ್ ನಡೀತಿರುತ್ತೆ. ಸೊ ಇವರಿಬ್ಬರು ನೋಡಿ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಅವ್ರು ಸ್ಟಾಪ್ ಆಗಿಬಿಟ್ರು. ಸೊ ಇವನು ನೋಡಿ ಒಳಗಿಂದ ಒಳಗಿಂದ ಈಚೆ ಇವಂದಿದೆ ಕೆಲಸ. ಸೊ ಇವಳು ನನ್ನ ಮಗಳು, ನನ್ನ ಬೇಬಿ ಲಾಲಿಪಾಪ್ ತಿಂತಾಯಿದ್ಲು, ಅದನ್ನು ಕಿತ್ಕೊಂಡು ಅವ್ರ ಅಜ್ಜಿ ಹತ್ರ ಓಡೋಗ್ಬಿಟ್ಟ. ನೋಡಿ ಅವಳು ಕಿತ್ಕೊಂಡು ಬಿಡ್ತಾಳೆ ಮತ್ತೆ ವಾಪಸ್ಸು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ರ ಅಜ್ಜಿ ಹೇಳ್ಬಿಟ್ಟು ನಗ್ತಾಯಿದ್ರು, ನೋಡು ಅವಳ ಹತ್ರ ಕಿತ್ಕೊಂಡು ಬಂದುಬಿಟ್ಟ ನನ್ನ ಹತ್ರ ಅಂತ ಹೇಳ್ಬಿಟ್ಟು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನನಗೆ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.